ಆಂಕರ್ ಪ್ರಿಯಾಂಕಾ ಚಿತ್ರಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೈಟಲ್ನಿಂದಲೇ ಸದ್ದು ಮಾಡುತ್ತಿರುವ ಹೊಸ ಸಿನಿಮಾ ಅಂದ್ರೆ ಡೈಜಿ. ಏನಿದು ಡೈಜಿ ನೋಡೋಣ ಬನ್ನಿ. ಕಲಾವಿದನು ತನ್ನನ್ನು ತಾನು ಎಂದಿಗೂ ಸತತವಾಗಿ ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕು. ಇದು ಪ್ರೇಕ್ಷಕರಿಗೆ ಮಾತ್ರವಲ್ಲದೆ ಇದರಲ್ಲಿ ಕಲಾವಿದನ ಸರ್ವಾಂಗೀಣ ಬೆಳವಣಿಗೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಕಲಾವಿದನು ತನ್ನ ಕಲಿಕೆಯನ್ನು ಸ್ಥಗಿತಗೊಳಿಸಬಾರದು, ಅದು ಕಲಾವಿದನ ಲಕ್ಷಣವಲ್ಲ ಎಂದಿದ್ದಾರೆ ರಮೇಶ್ ಅರವಿಂದ್. ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಿರ್ದೇಶಕ, ಯುವಕರಲ್ಲಿ ಸ್ಫೂರ್ತಿ ತುಂಬುವ ಅದ್ಭುತ ಭಾಷಣಕಾರ ರಮೇಶ್ ಅರವಿಂದ್ ಅವರು ಕನ್ನಡ, ತಮಿಳು, ತೆಲುಗು, ತುಳು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮ್ಮ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಹಲವಾರು ಫಿಲ್ಮ್ಫೇರ್ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ತಮ್ಮ 60ರ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಸಂಭ್ರಮದಿಂದ ರಮೇಶ್ ಅರವಿಂದ್ ಆಚರಿಸಿದರು. ನಟ ರಮೇಶ್ ಅರವಿಂದ್ ಈಗಾಗಲೇ 100ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದರ ಜೊತೆಗೆ 10ಕ್ಕೂ ಹೆಚ್ಚು ಚಿತ್ರಗಳನ್ನು ರಮೇಶ್ ಅರವಿಂದ್ ನಿರ್ದೇಶಿಸಿದ್ದಾರೆ. ಇದೀಗ ಇವರ ಹೊಸ ಕನ್ನಡ ಚಿತ್ರ ಒಂದು ಅನೌನ್ಸ್ ಆಗಿದೆ. ಹೌದು, ಡೈಜಿ ಸಿನಿಮಾದಲ್ಲಿ ರಮೇಶ್ ಅವರು ಅಭಿನಯಿಸುತ್ತಿದ್ದು ಇದೊಂದು ಹಾರರ್ ಫ್ಯಾಂಟಸಿ ಚಿತ್ರವಾಗಿದೆ. ಆದರೆ ರಮೇಶ್ ಅರವಿಂದ್ ಅವರು ಚಿತ್ರರಂಗದಲ್ಲಿ ಯಾವಾಗಲೂ ಹೊಸತನ್ನು ಕಾಣಲು ಬಯಸುತ್ತಾರೆ. ಹೊಸ ಕಥನ ಲಹರಿಯಿಂದ ಪ್ರೇಕ್ಷಕರ ಮನ ಸೆಳೆಯುವುದು ರಮೇಶ್ ಅರವಿಂದ್ ಅವರ ಉದ್ದೇಶ. ಶಿವಾಜಿ ಸೂರತ್ಕಲ್ ಪಾರ್ಟ್ 1 ಮತ್ತು ಪಾರ್ಟ್ 2 ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಭಾರತದ ಹಲವೆಡೆ ಈ ಚಿತ್ರ ಸದ್ದು ಮಾಡಿತ್ತು. ಈಗ ಇದೇ ಸಿನಿಮಾದ ನಿರ್ದೇಶಕರಾದ ಆಕಾಶ್ ಶ್ರೀವತ್ಸರ್ ಅವರೊಂದಿಗೆ ರಮೇಶ್ ಅವರು ಮತ್ತೊಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದು ರಮೇಶ್ ಅವರ ಕನ್ನಡದ 106ನೇ ಸಿನಿಮಾ. ಮೊನ್ನೆಯಷ್ಟೇ ನಡೆದ ಅವರ ಹುಟ್ಟುಹಬ್ಬದಂದು ಫ್ಯಾನ್ಸ್ ಎಲ್ಲರೂ ಸೇರಿ ಡೈಜಿ ಹೆಸರಿನ ದೊಡ್ಡ ಕೇಕ್ ಕತ್ತರಿಸಿ ನಟ ರಮೇಶ್ ಅರವಿಂದ್ಗೆ ಸರ್ಪ್ರೈಸ್ ಪಾರ್ಟಿ ಕೊಟ್ಟು ಸಂಭ್ರಮವನ್ನು ಆಚರಿಸಿದ್ದರು. ಇದೇ ತರಹದ ಸಿನಿಮಾ ಸುದ್ದಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.